ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಬಿಗ್ ಮಾರ್ನಿಂಗ್ಗೆ ಸ್ವಾಗತ. ಎಲ್ಲೆಲ್ಲೂ ನೀರಿನ ಸಮಸ್ಯೆ ಎದುರಾಗ್ತಾ ಇದೆ. ಬರೀ ರಾಜ್ಯದ ರಾಜಧಾನಿ ಮಾತ್ರ ಅಲ್ಲ, ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಬರಗಾಲದ ಸಮಸ್ಯೆಯಿಂದ ನೀರು ಕುಡಿಯೋದಕ್ಕೆ ಸಿಗ್ತಾ ಇಲ್ಲ ಅನ್ನುವಂಥ ವಿಚಾರ. ಹಾಗಾಗಿ ಇವತ್ತು ನೀರಿನ ಸಮಸ್ಯೆಯ ಹಿನ್ನೆಲೆ ಮಹತ್ವದ ಸಭೆ ಕರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಸಿಎಂ ಹಾಗೂ ಡಿಸಿಎಂ ಅಧ್ಯಕ್ಷತೆಯಲ್ಲಿ ಸಭೆ ಆಗುತ್ತೆ. ಮಧ್ಯಾಹ್ನ 12 ಗಂಟೆಗೆ ಮಹತ್ವದ ಸಭೆ ಆಗುತ್ತೆ. ಬೆಂಗಳೂರು ಜಲಮಂಡಳಿ ಅಧ್ಯಕ್ಷ ರಾಮ್ ಪ್ರಸಾದ್ ಭಾಗಿಯಾಗ್ತಾರಂತೆ ಈ ಸಭೆಯಲ್ಲಿ. ದಿನದಿಂದ ದಿನಕ್ಕೆ ಕುಡಿಯುವ ನೀರಿನ ಸಮಸ್ಯೆ ಹೆಚ್ಚಳ ಆಗ್ತಾ ಇದೆ. ಹಾಗಾಗಿ ಇದಕ್ಕೆ ಪರಿಹಾರ ಏನು, ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಅನ್ನೋದರ ಬಗ್ಗೆ ಇವತ್ತು ಸಭೆಯಲ್ಲಿ ನಿರ್ಧಾರ ಆಗುತ್ತೆ. ಹನಿ ಹನಿ ನೀರಿಗೂ ಕೂಡ ಜನ ಪರದಾಡ್ತಿದ್ದಾರೆ. ನೀರಿನ ಸಮಸ್ಯೆಯ ಕುರಿತು ನಿಮ್ಮ ರಿಪಬ್ಲಿಕ್ ಕನ್ನಡ ಕೂಡ ನಿರಂತರವಾಗಿ ವರದಿ ಮಾಡಿದೆ, ಅಭಿಯಾನಗಳನ್ನು ಮಾಡಿದೆ. ಈ ವಾಟರ್ ಟ್ಯಾಂಕರ್ ಮಾಫಿಯಾ ಬಗ್ಗೆ ಕೂಡ ನಾವು ಧ್ವನಿ ಎತ್ತಿದ್ವಿ. ಸ್ವತಃ ಪಾಲಿಕೆ ಆಯುಕ್ತರನ್ನ ನೇರವಾಗಿ ಲೈವ್ ಅಲ್ಲೇ ಪ್ರಶ್ನೆ ಮಾಡುವಂತಹ ಪ್ರಯತ್ನ ಮಾಡಿದ್ವಿ, ಅವರ ಗಮನಕ್ಕೆ ತರುವಂತಹ ಪ್ರಯತ್ನ ಮಾಡಿದ್ವಿ. ಆ ನಿಟ್ಟಿನಲ್ಲಿ ಅವರು ಕ್ರಮ ಕೈಗೊಳ್ತೀವಿ ಅನ್ನುವಂಥ ಭರವಸೆಯನ್ನು ಕೂಡ ಕೊಟ್ಟಿದ್ರು. ಇನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಬರ ಸಿಡಿಲು, ದೇವನಹಳ್ಳಿಯಲ್ಲಿ ಬತ್ತಿದ ಕೆರೆಗಳು ಜೀವಜಲಕ್ಕೆ ಪರದಾಟ ಆಗ್ತಾ ಇದೆ. ಅರ್ಕಾವತಿ ನದಿ ಪಾತ್ರದ ಇತಿಹಾಸವಿರೋ ಕೆರೆ ಖಾಲಿಯಾಗಿದೆ. ಕೆರೆಯಲ್ಲಿ ನೀರಿಲ್ಲದೆ ಸುತ್ತಮುತ್ತಲ ಗ್ರಾಮಸ್ಥರು ಹೈರಾಣವಾಗಿದ್ದಾರೆ. ಜಾನುವಾರುಗಳಿಗೆ ನೀರಿಲ್ಲದೆ ಗ್ರಾಮಸ್ಥರು ಪರದಾಡ್ತಾ ಇದ್ದಾರೆ. ಕೆರೆಯಲ್ಲಿ ನೀರಿಲ್ಲದೆ ಪಕ್ಷಿ ಸಂಕುಲಗಳಿಗೆ ಕೂಡ ಸಂಕಷ್ಟ ಎದುರಾಗಿದೆ. ನೋಡಿ, ನಾವು ಕೇವಲ ನಮ್ಮನ್ನು ಮಾತ್ರ ನೋಡ್ತೀವಿ. ಈ 5 TMC ನೀರಿದೆಯಲ್ಲ, ಈ KRS ಅಲ್ಲಿ 5 TMC ನೀರನ್ನು ಪ್ರಾಣಿ ಪಕ್ಷಿಗಳಿಗೆ ಇಡ್ತಾರೆ. 5 TMC. ಇಂಥ ಪರಿಸ್ಥಿತಿ. ಮಂಜುನಾಥ್ ದಿನ್ನೂರ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ದೇವನಹಳ್ಳಿಗೆ ಈ ಥರದ ಬರ ಇದೆಯಲ್ಲ, ಇದು ಫಸ್ಟ್ ಟೈಮ್ ಅಥವಾ ಪ್ರತಿ ಸಲನೂ ಆಗತ್ತಾ? ಅಭ್ಯಾಸ ಇದೆಯಾ ಅಥವಾ ಈ ಬಾರಿ ಅಲ್ಲಿ ಏನು ಕೆರೆಗಳೆಲ್ಲ ನೀರು ತುಂಬಿಸದ ಕಾರಣಕ್ಕಾಗಿ ಕೃಷಿ ಹೊಂಡ ಇದೆಲ್ಲ ಹೇಳ್ತಾ ಇರ್ತಾರೆ, ಬಟ್ ಅದು ಏನು ವರ್ಕೌಟ್ ಆಗಿಲ್ವಾ? ಹೆಂಗಿದೆ ದೇವನಹಳ್ಳಿ ಪ್ರಾಬ್ಲಮ್ ಈ ಸಲ? ಜಯಪ್ರಕಾಶ್ ಶೆಟ್ಟಿ, ಖಂಡಿತವಾಗಿ ಬೆಂಗಳೂರು ನಗರದಲ್ಲೇ ಅಲ್ಲ, ಬೆಂಗಳೂರು ಹೊರವಲಯದಲ್ಲೂ ಕೂಡ ಜಲಕ್ಷಾಮ ಸಾಕಷ್ಟು ರೀತಿಯಲ್ಲಿ ಎದುರಾಗಿದೆ ಅಂತಾನೆ ಹೇಳ್ಬೋದು. ಈಗಾಗಲೇ ಎನ್ ವ್ಯಾಲಿ ನೀರನ್ನ ಕೆಲವೇ ಭಾಗಗಳ ಕೆರೆಗಳಿಗೆ ಮಾತ್ರ ಈಗ ಹರಿಸಲಾಗಿದೆ. ಆದ್ರೆ ಸುಮಾರು 30 ರಿಂದ 40 ಕೆರೆಗಳು ಈಗ ದೊಡ್ಡಬಳ್ಳಾಪುರ ಮತ್ತೆ ದೇವನಹಳ್ಳಿ ಭಾಗದಲ್ಲಿ ಇರ್ತಕ್ಕಂಥ ಕೆರೆಗಳು ಸಂಪೂರ್ಣವಾಗಿ ಬತ್ತಿ ಹೋಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಜಾನುವಾರುಗಳು ಇವತ್ತು ನೀರಿಲ್ಲದೆ ಪರಿತಪಿಸ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಪ್ರಮುಖವಾಗಿ ಅರ್ಕಾವತಿ ನದಿ ಪಾತ್ರದ ಮೂಲಗಳಲ್ಲಿ ಬರ್ತಕ್ಕಂಥ ಕೆರೆಗಳಲ್ಲಿ ವರ್ಷವೂ ಕೂಡ ನಾವೇನು ಇವತ್ತು ಈ ಕೆರೆಯಲ್ಲಿ ನಿಂತಿದ್ದೀವಿ, ವರ್ಷನೂ ಈ ಕೆರೆಯಲ್ಲಿ ನೀರಿರ್ತಾ ಇತ್ತು. ಆದ್ರೆ ಈ ಬಾರಿ ಸಂಪೂರ್ಣವಾಗಿ ಭೀಕರ ಬರಗಾಲದಿಂದ ಸಂಪೂರ್ಣವಾಗಿ ಕೆರೆ ಬತ್ತಿ ಹೋಗಿದೆ. ಇಲ್ಲಿ ದೇಶ ವಿದೇಶಗಳಿಂದ ಬರ್ತಕ್ಕಂಥ ಪಕ್ಷಿಗಳು ಈ ಒಂದು ಕೆರೆಯಲ್ಲಿ ನೆಲೆಸ್ತಾ ಇದ್ವು. ಆದ್ರೆ ಇವತ್ತು ಇಲ್ಲಿ ನೀರಿಲ್ಲದೆ ಪಕ್ಷಿಗಳು ಸರಣಿಯಾಗಿ ಸಾಯ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಂದು ಕಡೆ ಜನರಿಗೆ ಜಲಕ್ಷಾಮ ಎದುರಾದ್ರೆ, ಮತ್ತೊಂದು ಕಡೆ ಪ್ರಾಣಿ ಪಕ್ಷಿಗಳಿಗೂ ಸಂಕುಲಗಳಿಗೂ ಕೂಡ ಇವತ್ತು ನೀರಿಲ್ಲದೆ ಕೆರೆಗಳು ಸಂಪೂರ್ಣವಾಗಿ ಬತ್ತಿ ಹೋಗಿರೋದ್ರಿಂದ ವರುಣನ ಆಗಮನದ ಕೃಪೆಗಾಗಿ ಇಲ್ಲಿನ ರೈತರು ಕೂಡ ಕಾಯ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಜಯಪ್ರಕಾಶ್ ಶೆಟ್ಟಿ, ಥ್ಯಾಂಕ್ ಯು. ನಿಮ್ಮೆಲ್ಲ ಮಾಹಿತಿಗಾಗಿ ಒಂದೇ ನಾವು ಕಾಯ್ತಾ ಇರುವಂತದ್ದು ಮಳೆ ಬರಲಿ ಅಂತ. ಹಾಗಂತ ಮಳೆ ಇದ್ದಾಗ ತಮಿಳುನಾಡಿಗೆ ನೀರು ಕಳಿಸಬಾರ್ದು ಅಂತ ಅಷ್ಟೆಲ್ಲ ಹೃದಯಹೀನರಲ್ಲ ನಾವು. ಮಳೆ ಬರಲಿ ಅಂತ ಕಾಯ್ತಿರೋದು. ಒಂದು ಮಳೆ ಬರಲಿ, ಆದಷ್ಟು ಬೇಗ ಮಳೆ ಬಂದರೆ ಈ ಪ್ರಾಬ್ಲಮ್ಗೆ ಒಂದು ಸೊಲ್ಯೂಷನ್ ಸಿಗುತ್ತೆ ಅಂತೇಳಿ. ಇದು ಇವತ್ತಿನ